ಗುರುವನ್ನ ನಾವು ಕರುಣಾ ಸಮುದ್ರ ಅಂತೀವಿ. ಅಂದ್ರೆ ಸಾವಿರ ತಾಯಿಯ ಪ್ರೇಮವನ್ನ ಒಬ್ಬ ಸದ್ಗುರು ಕೊಡ್ತಾನೆ. ಒಬ್ಬ ಸದ್ಗುರು ಸಾವಿರ ತಾಯಿಯಂದಿರು ಕೊಡ್ತಕ್ಕಂತಹ ಪ್ರೇಮವನ್ನ ಕೊಡ್ತಾನೆ ಅಂದ್ರೆ ಅವನು ಎಂತಹ ಪ್ರೇಮಮಯಿ, ವಾತ್ಸಲ್ಯಮಯಿ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ತಾಯಿ ಆದ್ರೂ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅವಳ ಪ್ರೀತಿ, ಅವಳ ಪ್ರೇಮ, ಅವಳ ವಾತ್ಸಲ್ಯ. ಆದರೆ ಗುರುವಿಂದು ಹಂಗಲ್ಲ. ಜನ್ಮ ಜನ್ಮಕ್ಕೂ ಆ ವಾತ್ಸಲ್ಯ ಅನ್ನುವಂಥದ್ದು, ಕರುಣೆ ಅನ್ನುವಂಥದ್ದು ಇರುತ್ತೆ. ನಾವು ಹಲವಾರು ಗುರುಗಳ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಗುರುವಿನ ಆ ಒಂದು ಲಿಂಕು 2 ಜನ್ಮ 3 ಜನ್ಮಕ್ಕೂ ಅದು ಕಂಟಿನ್ಯೂ ಆಗುತ್ತೆ. ಒಬ್ಬ ಶಿಷ್ಯ ಹುಟ್ಟಿದಾನೆ ಅಂದ್ರೆ ಆ ಶಿಷ್ಯನಿಗೋಸ್ಕರ ಗುರು ಮತ್ತೊಂದು ಜನ್ಮವನ್ನ ತಕೊಂಡು ಹುಟ್ಟಿ ಅವನನ್ನ ಉದ್ಧಾರ ಮಾಡಿರುವಂತ ಹಲವಾರು ಚರಿತ್ರೆಗಳು ನಮ್ಮ ಕಣ್ಮುಂದೆ ಸಿಗುತ್ತೆ. ಹಂಗೆ ನಮ್ಮ ವೆಂಕಟಾಚಲ ಗುರುಗಳ ಆ ಇದರಲ್ಲೂ ಹಲವಾರು ಮಹಿಮೆಗಳು ಸಿಗುತ್ತೆ. ಭಕ್ತರು ಪ್ರಾರ್ಥನೆ ಮಾಡಿಕೊಂಡು ಲೌಕಿಕದಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಗುರುಗಳು ಯಾವುದಕ್ಕೂ ಬೇಸರ ಮಾಡ್ಕೋತಿರ್ಲಿಲ್ಲ. ಹಾಗಾಗಿ ಹೇಳ್ತಾ ಇದ್ರು, ನನ್ನ ಹತ್ರ ಬರ್ತಕ್ಕಂಥವ್ರೆಲ್ಲರೂ ಕೂಡ ಒಗ್ಗರಣೆಯ ಸಾಮಾನನ್ನ ಕೇಳಲಿಕ್ಕೆ ಬರ್ತಕ್ಕಂಥವ್ರು ಹೊರತು ಪಾರಮಾರ್ಥಿಕ ಸಾಧನೆ ಬಗ್ಗೆ ಯಾರೂ ಕೇಳಲಿಕ್ಕೆ ಬರೋದಿಲ್ಲ ಅಂತ. ಆದರೆ ಲೌಕಿಕವಾಗಿ ಶಿಷ್ಯರು ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಗುರುಗಳ ಬಳಿ ಬರ್ತಾ ಇದ್ರು. ಆ ಭಕ್ತಿಯ ಆ ಒಂದು ಭಾವವನ್ನ ನೋಡಿ, ಅವರ ಭಕ್ತಿಯನ್ನ ನೋಡಿ, ಭಕ್ತಿಗೆ ತಕ್ಕಂತೆ ಅವರು ಸಾತ್ವಿಕರಾಗಿದ್ರೆ ಗುರುಗಳು ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಅವರಲ್ಲಿ ಸಾತ್ವಿಕತೆ ಇರಲಿಲ್ಲ, ಡಂಬಾಚಾರ ಇತ್ತು, ಅವರಲ್ಲಿ ಮೋಸ ಇತ್ತು ಅಂದ್ರೆ ಗುರುಗಳು ಅವರನ್ನ ತುರುಕು ಸೇರಿಸ್ತಾ ಇರಲಿಲ್ಲ. ಒಂದಿನ ವೆಂಕಟಾಚಲ ಗುರುಗಳ ಬಳಿಗೆ ಮೈಸೂರಿನ ಸಮೀಪದ ಒಂದು ಚಿಕ್ಕ ಊರಿಂದ ಒಬ್ಬ ಭಕ್ತರು ಬಂದಿದ್ರು. ಭಕ್ತರು ಬಂದವರೇ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಕುಳಿತುಕೊಂಡ್ರು. ಗುರುಗಳು ಯಾರೇ ಅವ್ರ ಮನೆಗೆ ಬಂದ್ರು ಕೂಡ ಊಟ, ಉಪಚಾರ, ಟೀ, ಕಾಫಿ, ತಿಂಡಿ ಎಲ್ಲ ಅವ್ರ ಮನೆಯಲ್ಲೇ ಆಗ್ತಾ ಇತ್ತು. ಅವರು ಬೇಡ ಅಂದ್ರೂ ಕೂಡ ಗುರುಗಳು ಬಿಡ್ತಾ ಇರಲಿಲ್ಲ, ಉಪಚಾರ ಮಾಡಿಸ್ತಾ ಇದ್ರು. ಆಗ ಅವರು ಉಪಚಾರ ಎಲ್ಲ ಆದ್ಮೇಲೆ ಗುರುಗಳು ಏನ್ ಬಂದಿದ್ದು ಅಂತ ಕೇಳಿದಾಗ ಆ ಮೈಸೂರಿನ ಆ ವ್ಯಕ್ತಿ ಹೇಳ್ತಾರೆ, ಗುರುಗಳೇ ನನಗೆ ಯಾಕೋ ತುಂಬಾ ಹಣಕಾಸಿನ ತೊಂದರೆ ಇದೆ, ಅದೆಷ್ಟೇ ಹಣ ಬಂದ್ರೂ ಕೂಡ ಉಳಿತಾ ಇಲ್ಲ, ಮನೆಯಲ್ಲಿ ತುಂಬಾ ಖರ್ಚು, ಆಮೇಲೆ ಮನೆಯಲ್ಲಿ ಏನೋ ಸಂಚಾರ ಆದಾಗತ್ತೆ, ಯಾರೋ ಕರೆದಾಗತ್ತೆ, ಯಾರೋ ಬಂದಾಗತ್ತೆ, ಏನೋ ಪ್ರೇತ ಬಾಧೆ ಇರೋ ತರ ನನಗೆ ಅನ್ನಿಸ್ತಾ ಇದೆ. ಹಂಗಾಗಿ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನೇ ನಂಬಿ ನಾನು ಅಲ್ಲಿಂದ ಬಂದಿದ್ದೇನೆ, ನಮಗೆ ನಿಂಬಿಟ್ರೆ ಯಾರೂ ಇಲ್ಲ, ಅದಕ್ಕೆ ಏನಾದರೂ ದಾರಿ ಮಾಡಿಕೊಡ್ಬೇಕು ಗುರುಗಳೇ ಅಂತ ಆ ವ್ಯಕ್ತಿ ಪ್ರಾಮಾಣಿಕವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಗುರು ಹೇಳ್ತಾರಂತೆ, ಅಯ್ಯ ನಾನಿರ್ಬೇಕಾದ್ರೆ ಯಾಕಯ್ಯ ಚಿಂತೆ ಮಾಡ್ತೀಯಾ, ಚಿಂತೆ ಮಾಡಬೇಡ ಕಣಯ್ಯ, ನಾನು ಇದೀನಿ ಅಂತೇಳಿ ಗುರುಗಳು ಒಂದು ಚಮಚ ಸಕ್ಕರೆಯನ್ನ ಆ ಗುರುಬಂಧುವಿನ ಕೈಗೆ ಕೊಡ್ತಾರಂತೆ. ಆ ಗುರುಬಂಧುವಿನಿಗೆ ಕೈ ಕೊಟ್ಬಿಟ್ಟು, ಅಯ್ಯ ಈ ಒಂದು ಚಮಚ ಸಕ್ಕರೆಯನ್ನ 3 ಭಾಗ ಮಾಡಯ್ಯ, 3 ಭಾಗ ಮಾಡಿ 3 ದಿನ ರಾತ್ರಿ ಇದನ್ನ ನೀರಿನಲ್ಲಿ ನೆನೆಸಿ ಅದನ್ನ ನೀನು ಕುಡಿಯಯ್ಯ, ಏನು ಆಗಲ್ಲ, ನಾನು ಇರ್ತೀನಿ, ಹೆದರಬೇಡ ಕಣಯ್ಯ, ಯಾರೋ ನಿಮ್ಮ ಸಂಬಂಧಿಕರು ಚೌಡಿ ಪ್ರಯೋಗ ಮಾಡಿದ್ದಾರೆ ಕಣಯ್ಯ, ಸ್ವಲ್ಪ ಹುಷಾರಾಗಿರು, ಏನು ಮಾಡಿದ್ದಾರೆ ಅದನ್ನ ಅವರೇ ಅನುಭವಿಸ್ತಾರೆ, ಆದ್ರೆ ಈಗ ಚಿಂತೆ ಮಾಡಬೇಡ ಕಣಯ್ಯ, ನಿಮ್ಮ ಕಣ್ಮುಂದೆ ಅವರು ದುಸ್ಥಿತಿಗೆ ಬರ್ತಕ್ಕಂಥದ್ದು ಸತ್ಯ, ಆದರೆ ಅಲ್ಲಿವರೆಗೆ ನೀನು ಸಮಾಧಾನವಾಗಿರಯ್ಯ ಅಂತೇಳಿ ಅವರಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ ಒಂದು ಶಂಖವನ್ನ ತಂದಿಟ್ಕೊಂಡು ದಿನಾ ಶಂಖವನ್ನ ನೀನು ಶಂಖನಾದವನ್ನ ಮಾಡ್ಬೇಕಣಯ್ಯ, ಆಮೇಲೆ ಗಂಟೆ ಬಾರಿಸ್ಬೇಕಣಯ್ಯ, ಎಲ್ಲೆಲ್ಲಿ ಗಂಟೆ ಶಬ್ದ ಬರುತ್ತೆ, ಆಮೇಲೆ ಶಂಖದ ಶಬ್ದ ಬರುತ್ತೆ, ಆ ಮನೆಯಲ್ಲಿ ಈ ಭೂತ ಪ್ರೇತ ಈ ನಕಾರಾತ್ಮಕ ಶಕ್ತಿಗಳು ಕೆಲಸ ಮಾಡೋದಿಲ್ಲ ಕಣಯ್ಯ, ಹಂಗಾಗಿ ನೀನು ಒಂದು ಶಂಖ ತಂದಿಟ್ಕೊಂಡು ಶಂಖ ದಿನಾ ನಾದ ಮಾಡಯ್ಯ, ಶಂಖ ಊದಯ್ಯ, ಒಳ್ಳೇದಾಗತ್ತೆ ಅಂತ ಗುರುಗಳು ಹೇಳ್ತಾರೆ ಆ ವ್ಯಕ್ತಿಗೆ. ಆ ವ್ಯಕ್ತಿ ಹೇಳ್ತಾರೆ, ಗುರುಗಳೇ ನಮ್ಮ ಮನೆಯಲ್ಲಿ ಶಂಖ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಗುರುಗಳು ಹೇಳ್ತಾರೆ, ಅಯ್ಯ ಅದಕ್ಕೂ ಹೆದರಬೇಡ ಕಣಯ್ಯ, ಇನ್ನು 15 ದಿನದಲ್ಲಿ ನಿನಗೆ ನಿನ್ನ ಮನೆಗೆ ನಾನೇ ಶಂಖ ಕಳಿಸ್ಕೊಡ್ತೀನಿ, ಯಾವುದೋ ಒಂದು ರೂಪದಲ್ಲಿ ಬರುತ್ತೆ, ಹೆದರಬೇಡ ಹೋಗಯ್ಯ ಅಂತ ಗುರುಗಳು ಅವ್ರಿಗೆ ಅಪ್ಪಣೆ ಮಾಡಿ ಕಳಿಸ್ತಾರೆ. ಆಮೇಲೆ ಈ ಗುರು ಬಂದು ಏನೋ ಗುರುಗಳು ಹೇಳಿದಾರಲ್ಲ ಅಂತೇಳಿ ಏನೋ ಧೈರ್ಯದ ಮೇಲೆ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ 1-2 ದಿನ ಆಗಿರ್ಲಿಕ್ಕಿರ್ಬೇಕು. 2 ದಿನ ಆದ್ಮೇಲೆ ಅವರ ಸೋದ್ರು ಮಾವ ಒಬ್ರು ಇವ್ರಿಗೆ ಫೋನ್ ಮಾಡ್ತಾರಂತೆ, ಮೈಸೂರಿನ ಗುರು ಬಂದವರು ಒಬ್ರಿಗೆ. ಅವ್ರಿಗೆ ಫೋನ್ ಮಾಡಿ ಹೇಳ್ತಾರಂತೆ, ನಾನು ರಾಮೇಶ್ವರಕ್ಕೆ ಬಂದಿದ್ದೇನೆ, ರಾಮೇಶ್ವರದಲ್ಲಿ ನಿಮಗಾಗಿ ಒಂದು ಬಲಮುರಿ ಶಂಖವನ್ನ ನಾನು
ತಗೊಂಡಿದ್ದೇನೆ ನಿಮಗೆ ಕೊಡಬೇಕು ಅಂತ, ಅದನ್ನ ನಾನು ನಿಮ್ಮ ಮನೆಗೆ ತರಲಾ ಅಥವಾ ನೀವೇ ನಮ್ಮ ಮನೆಗೆ ಬಂದು ತಗೊಂಡೋಗ್ತೀರಾ ಅಂತ ಅವರ ಸೋದ್ರು ಮಾವ ಫೋನ್ ಮಾಡಿ ಕೇಳ್ತಾರಂತೆ ಈ ಗುರುಗಳ ನಿವಾಸಕ್ಕೆ ಬಂದು 2 ದಿನಕ್ಕೆ. ಅದಾದ್ಮೇಲೆ ಅವ್ರ ಸೋದ್ರು ಮಾವನೇ ಬಲಮುರಿ ಶಂಖವನ್ನ ಅವ್ರ ಮನೆಗೆ ತಂದು ಕೊಡ್ತಾರಂತೆ. ಮನೆಗೆ ತಂದು ಕೊಟ್ಟ ಮೇಲೆ ಅವ್ರು ಪ್ರತಿದಿನ ಶಂಖನಾದವನ್ನ ಮಾಡ್ತಾರಂತೆ. ಶಂಖನಾದ ಮಾಡಿದ ಮೇಲೆ ಅವ್ರ ಮನೆಯಲ್ಲಿ ಆಗಾಗ ಬರ್ತಾ ಇದ್ದಂತಹ ಶಬ್ದ, ಆಮೇಲೆ ವಿಚಿತ್ರವಾಗಿರ್ತಕ್ಕಂತಹ ಘಟನೆಗಳು ಯಾವುದೂ ಆವತ್ತಿನ ದೀಚಿಗೆ ನಡಿಲಿಲ್ವಂತೆ. ಆಮೇಲೆ ಹಣಕಾಸು ಅಷ್ಟೇ, ಹಣಕಾಸು ದುಂದು ವೆಚ್ಚ ಆಗ್ತಾ ಇತ್ತು. ಆಮೇಲೆ ಬರುವಂಥದ್ದು ಸರಿಯಾಗಿ ಉಳಿತಾ ಇರಲಿಲ್ಲ. ಎಲ್ಲ ಸಮಸ್ಯೆಗಳು ಅವತ್ತಿನ ದೀಚಿಗೆ ಕಳೀತು ಅಂತ ಗುರುಬಂಧುಗಳು ಇವತ್ತಿಗೂ ಕೂಡ ಅವರು ಸಂತೋಷವಾಗಿ ಈ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಹಂಗೆ ಗುರುವಾಕ್ಯವೇ ಪ್ರಮಾಣ, ಅದು ನಡೆದೇ ತೀರುತ್ತೆ. ಆದರೆ ಆ ಗುರುಭಕ್ತ ಅವನ ಸುಕೃತ ಹೆಂಗಿದೆ, ಅವನು ಯಾವ ಪ್ರಮಾಣದಲ್ಲಿ ಗುರುವಿನ ಆ ವಾಕ್ಯವನ್ನು ನಡೆಸ್ತಾನೆ ಅನ್ನುವಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಗುರುನಿವಾಸಕ್ಕೆ ಬರ್ತಾರೆ. ಒಬ್ಬ ಗುರುಬಂಧು ಒಬ್ರು, ಅವರು ಹಾಸನದ ಪಕ್ಕದ ಊರಿನಿಂದ ಬರ್ತಾರೆ. ಬೆಳಗ್ಗೆ ಒಬ್ಬರ ಭಕ್ತರ ಜೊತೆಯಿಂದ ಬರ್ತಾರೆ. ಬಂದು ಹೇಳ್ತಾರೆ, ಗುರುಗಳೇ ನನಗೆ ಸುಮಾರು 17 ಲಕ್ಷ ಸಾಲ ಇದೆ, ಮೈತುಂಬ ಸಾಲ ಮಾಡ್ಕೊಬಿಟ್ಟಿದ್ದೀನಿ, ನನಗೆ ಬದುಕಲಿಕ್ಕೆ ನನಗೆ ಆಸೆಯೇ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಸಾಲಗಾರರ ಕಾಟ ತುಂಬಾ ಆಗೋಗಿದೆ ಗುರುಗಳೇ, ಏನಾದ್ರೂ ನೀವು ದಾರಿ ಮಾಡ್ಕೊಡ್ಬೇಕು. ನಮ್ಮ ಗೆಳೆಯ ಒಬ್ಬ ಹೇಳ್ದ, ಹಿಂಗಿಂಗೆ ಸಕ್ರಾಯಪಟ್ಟಣದಲ್ಲಿ ಒಬ್ರು ಇದ್ದಾರೆ ಅವಧೂತರು ಅಂತ, ಹಂಗಾಗಿ ನಿಮ್ಮನ್ನ ದರ್ಶನ ಮಾಡೋಣ, ಏನಾದ್ರೂ ಪರಿಹಾರವನ್ನ ಕೊಟ್ರೆ ನಾನು ಬದುಕ್ತೇನೆ, ಇಲ್ಲದೇ ಇದ್ರೆ ನಾನು ಸತ್ತೋಗ್ತೇನೆ ಅಂತ ಒಬ್ಬ ಹಾಸನದ ವ್ಯಕ್ತಿ ಒಬ್ರು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಗುರುಗಳು ಅವ್ರ ಮೇಲೆ ದೃಷ್ಟಿ ಇಟ್ಟು ನೋಡಿ ಹೇಳ್ತಾರೆ, ಏನಯ್ಯ, ಆನ್ಲೈನ್ ಗೇಮ್ ಆಡುವಂಥದ್ದು ಆಡಬಾರ್ದು ಮಾಡಿ ಈಗ ಕೊನೆಗೆ ಗುರುವೇ ಅಂತ ನನ್ನ ಹತ್ರಕ್ಕೆ ಬಂದರೆ ನಾನೇನಯ್ಯ ಮಾಡಲಿ ಅಂತೇಳಿ, ಆಯಿತು ಆಗಿದ್ದಾಗೋಯ್ತು, ಇನ್ನು ಮುಂದೆ ಈ ಥರ ತಪ್ಪನ್ನು ಮಾಡಲ್ಲ ಅಂದರೆ, ಈ ಥರ ಮಾಡಿರುವಂತಹ ಈ ಕೆಟ್ಟ ಚಟವನ್ನು ಮುಂದುವರಿಸಲ್ಲ ಅಂದರೆ ನಾನೊಂದು ಪರಿಹಾರ ಹೇಳ್ತೀನಿ, ಮಾಡ್ತೀಯನಯ್ಯ ಅಂತ ಗುರುಗಳು ಕೇಳ್ತಾರೆ. ಗುರುಗಳೇ ನೀವು ಏನು ಹೇಳಿದ್ರು ಮಾಡ್ತೀನಿ ಅಂತ ಆ ವ್ಯಕ್ತಿ ಮನವಿ ಮಾಡಿಕೊಂಡಾಗ ಗುರುಗಳು ಹೇಳ್ತಾರೆ, ಆ ಗುರುಬಂಧುವಿನ ಕೈಗೆ 2,000 ರೂಪಾಯಿಯನ್ನು ಕೊಟ್ಟು ಹೇಳ್ತಾರೆ, ನೋಡಯ್ಯ, ನಾಳೆ ಬೆಳಿಗ್ಗೆ ಬೆಂಗಳೂರಿನ ಈ ರೇಸ್ ಕೋರ್ಸ್ ಹತ್ರ ನಾನು 9 ಗಂಟೆಗೆ ನಾನು ಬರ್ತೀನಿ, ನೀನು ಅಲ್ಲಿಗೆ ಬಾ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ 2,000 ರೂಪಾಯಿ ಕೊಟ್ಬಿಟ್ಟು ನಾಳೆ ನೀನು ಬೆಂಗಳೂರಿನ ರೇಸ್ ಕೋರ್ಸಿಗೆ ಬಯ್ಯ ಅಂತ 2,000 ಕೊಡ್ತಾರಂತೆ. ಆ ಗುರುಬಂಧುವಿನ ಬಳಿ ದುಡ್ಡು, ಜೇಬ್ನಲ್ಲಿ ದುಡ್ಡಿರೋದಿಲ್ವಂತೆ. ಆ ಸಕರಾಯ ಪಟ್ಟಣಕ್ಕೆ ಬರೋದಿಕ್ಕೂ ಕೂಡ ಸಾಲ ಮಾಡಿಕೊಂಡು ಅವ್ರಿವ್ರ ಹತ್ರ ಬೇಡಿ ಸಾಲ ಮಾಡಿ ಬಂದಿರ್ತಾರಂತೆ. ಆ ಗುರುಬಂಧು ಹೇಳ್ತಾರಂತೆ, ಗುರುವೇ, ನನ್ನ ಹತ್ರ ಇಲ್ಲಿಂದ ಹೋಗ್ಲಿಕ್ಕೂ ದುಡ್ಡಿರ್ಲಿಲ್ಲ ಜೇಬ್ನಲ್ಲಿ, ಇಲ್ಲಿಂದ ಹೆಂಗ್ ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನೀನೇ ನನಗೆ ಸಹಾಯ ಮಾಡಿದೆ ಅಂತ ಅದನ್ನು ನೆನೆಸ್ಕೊತಾರಂತೆ. ಹಂಗೆ ಎಲ್ಲವನ್ನ, ಇಡೀ ಲೋಕದಲ್ಲಿ ನಡೀತಕ್ಕಂಥ ವಿಚಾರವನ್ನ ಬಲ್ಲಂತಹ ಗುರುವಿಗೆ ಗುರುಭಕ್ತನ ಜೇಬಲ್ಲಿ ದುಡ್ಡಿಲ್ಲ, ದುಡ್ಡಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ವಾ? ಹಂಗಾಗಿ ಆ ಗುರುಬಂಧು ಗುರುನಾಥರು ಹೇಳದಂತೆ ಬೆಳಿಗ್ಗೆ 9 ಗಂಟೆಯ ವೇಳೆಗೆ ಬೆಂಗಳೂರಿನ ರೇಸ್ ಕೋರ್ಸ್ ಹತ್ರ ಬರ್ತಾರಂತೆ. ಅಲ್ಲಿಗೆ ಗುರುಗಳು, ಆ ಗುರುಬಂಧು ಬಂದಂತಹ ಸ್ವಲ್ಪ ಸಮಯದಲ್ಲೇ ಗುರುಗಳು ಕಾರ್ನಲ್ಲಿ ಬಂದು ಇಳಿತಾರಂತೆ. ಇಳಿದು ಕೆಲವು ಸಂಖ್ಯೆಗಳನ್ನ ಕೊಟ್ಟು ಹೇಳ್ತಾರಂತೆ, ಏನಯ್ಯ, ಈ ಸಂಖ್ಯೆಗಳಿಗೆ ದುಡ್ಡನ್ನ ಕಟ್ಟಿ ಈ ದಿನ ರೇಸ್ ಆಡಯ್ಯ, ನಿನ್ ಕಷ್ಟ ಕಳಿಯುತ್ತೆ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರಂತೆ. ಆಮೇಲೆ ಆ ಗುರುಬಂಧು ಅದೇ ಸಂಖ್ಯೆ ಮೇಲೆ ದುಡ್ಡನ್ನ ಕಟ್ಟಿ ರೇಸನ್ನು ಆಡ್ತಾರಂತೆ. ಆಡಿದ ಮೇಲೆ ಸಾಯಂಕಾಲ ಆಗುವಷ್ಟರಲ್ಲಿ ಸರಿಯಾಗಿ ಅವರ ಸಾಲದ ಮೊತ್ತ 17 ಲಕ್ಷ ರೂಪಾಯಿ ಅವರಿಗೆ ಅವ್ರ ಕೈಗೆ ಬಂದು ಸೇರುತ್ತಂತೆ. ತಕ್ಷಣ ಅವರು 17 ಲಕ್ಷ ರೂಪಾಯಿ ಅವ್ರ ಕೈಗೆ ಸೇರ್ತಲೆಯ ಸಾಕು ಅಂತ ನಿರ್ಧಾರವನ್ನು ಮಾಡಿ ನೇರವಾಗಿ ಗುರುಗಳ ನಿವಾಸಕ್ಕೆ ಸಕ್ರಾಯ ಪಟ್ಟಣಕ್ಕೆ ಬಂದು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ, ಗುರುಗಳೇ, ನೀವು ಹೇಳ್ದಂಗೆ ನಾನು ಮಾಡಿದೆ, 17 ಲಕ್ಷ ರೂಪಾಯಿ ನಾನು ಗೆದ್ದಿದ್ದೇನೆ, ಅದನ್ನು ನಾನು ಇಲ್ಲಿಗೆ ತಗೊಂಡು ಬಂದಿದ್ದೇನೆ, ಈಗ ಏನು ಮಾಡಬೇಕು ಅಂತ ಕೇಳಿದಾಗ ಗುರುಗಳು ಹೇಳ್ತಾರಂತೆ, ಏನಯ್ಯ, ನಿನಗೆ ಸಾಲ ಕೊಟ್ಟಿರ್ತಕ್ಕಂಥವ್ರು ಇದಾರಲ್ಲ ಅವರೆಲ್ರಿಗೂ ಫೋನ್ ಮಾಡಯ್ಯ, ಇಲ್ಲೇ ಬರ್ಲಿಕ್ಕೆ ಕೇಳಯ್ಯ ಅಂತ ಎಲ್ಲರನ್ನು ಅಲ್ಲಿಗೆ ಬರ್ಸ್ಕೊಂಡು ಎಲ್ಲರಲ್ಲೂ ಹೇಳ್ತಾರಂತೆ, ಏನಯ್ಯ, ಇವನು ಬದುಕೇ ಬೇಡ ಅಂತ ಸಾಯ್ಲಿಕ್ಕೆ ಕೊಟ್ಟಿದ್ದಾನೆ, ಹಂಗಾಗಿ ನೀವು ಯಾರೂ ಬಡ್ಡಿ ಈಸ್ಕೋಬೇಡ್ರಿ, ಬರೀ ದುಡ್ಡನ್ನ ಈಸ್ಕೊಳ್ಳಿ, ನೀವು ಬದುಕಿ, ಅವನಿಗೂ ಕೂಡ ಬದುಕ್ಲಿಕ್ಕೆ ಬಿಡ್ರಯ್ಯ ಅಂತೇಳಿ ಗುರುಗಳು ಎಲ್ಲರ ಹತ್ರ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿದ್ರು ಎಲ್ಲರಿಗೂ ಆ ವ್ಯಕ್ತಿಯಿಂದ ಅವರಿಗೆ ಎಷ್ಟೆಷ್ಟು ಬರಬೇಕಿತ್ತು ಆ ಹಣವನ್ನ
ಕೊಡಿಸ್ತಾರಂತೆ. ಕೊಡಿಸಿ ಏನು ಹೇಳ್ತಾರಂತೆ, ಇನ್ಮೇಲೆ ಯಾರಿಗೂ ಸಾಲ ಕೊಡಬಾರ್ದು ಕಣಯ್ಯ, ನೀನು ಸಾಲ ತಗೋಬಾರ್ದು ಕಣಯ್ಯ ಅಂತೇಳಿ, ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ನೀನು ರೇಸನ್ನು ಆಡಬಾರ್ದು ಕಣಯ್ಯ, ಚಟ ಆಡ್ದೆಯ ಏನು ನಿನಗೆ ಬದುಕಕ್ಕೆ ಬರುತ್ತೆ, ಏನಾದರೂ ನೀನು ಮಾಡಯ್ಯ, ಏನಾದರೂ ಬೇರೆದು ಮಾಡಿ ಧರ್ಮ ಮಾರ್ಗದಲ್ಲಿ ನೀನು ಬದುಕಲಿಕ್ಕೆ ಪ್ರಯತ್ನ ಮಾಡಯ್ಯ ಅಂತೇಳಿ ಗುರುಗಳು ಅಲ್ಲಿಂದ ಅವನಿಗೆ ಅನುಗ್ರಹವನ್ನು ಮಾಡಿ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಕಳಿಸ್ತಾರಂತೆ. ಈ ಕಥೆಯ ಒಟ್ಟಾರೆ ಸಾರಾಂಶ ಏನಪ್ಪಾ ಅಂದ್ರೆ, ಗುರು ಸೂಜಿಯನ್ನ ಸೂಜಿಯಿಂದೇ ತೆಗಿತಾನೆ, ಮುಳ್ಳನ್ನ ಮುಳ್ಳಿಂದೇ ತೆಗಿತಾನೆ. ಹಂಗೆ ಆ ಶಿಷ್ಯ ಎಲ್ಲಿ ಕಳ್ಕೊಂಡಿದ್ದ, ಯಾವ ರೇಸನ್ನ ಆಡಿ ಯಾವ ಜೂಜನ್ನ ಆಡಿ ಕಳ್ಕೊಂಡಿದ್ದ, ಆ ಜೂಜಿಂದಲೇ ಗುರುಗಳು ಅವನಿಗೆ ಲಾಭವನ್ನು ಬರುವಂಗೆ ಮಾಡಿ ಅವನನ್ನು ಉದ್ಧಾರ ಮಾಡಿ, ಜೊತೆಗೆ ಅವನು ಮತ್ತೆ ಅದೇ ತಪ್ಪನ್ನ ಮಾಡಬಾರ್ದ ಆ ರೀತಿಯಲ್ಲಿ ಅವನಿಗೆ ಪಾಠವನ್ನು ಕೂಡ ಕಲಿಸಿ ಬುದ್ಧಿವಾದವನ್ನು ಹೇಳಿ ಅವನ ಸಂಕಷ್ಟದಿಂದ ಪಾರು ಮಾಡಿ ಅವರನ್ನ ನಂಬಿ ಬಂದಿರತಕ್ಕಂತಹ ನಿಜವಾಗಿರ್ತಕ್ಕಂತಹ ಭಕ್ತರನ್ನ ಕಾಪಾಡಿ, ಜೊತೆಗೆ ನಂಬಿರ್ತಕ್ಕಂಥವ್ರನ್ನ ಗುರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ದೊಡ್ಡ ಪಾಠವನ್ನು ನಮ್ಮೆಲ್ಲ ವರ್ಗದವರಿಗೂ ಗುರುಗಳು ಈ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.